ಕರ್ನಾಟಕ ಜನತೆಗೆ ಎಲ್ಲರಿಗೂ ವಂದನೆಗಳು. ಇವತ್ತು ನಾವು ಯಾವತ್ತೂ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತಿನವರೆಗೂ ಬಂದಿಲ್ಲ. ಬರೋದಕ್ಕೆ ಕಾರಣ ಒಂದೈತೆ ಸರ್. ನಮ್ಮ ಹೆಸರು ಪುನೀತ್ ಅಂತೇಳಿ. ನಾವು ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು ಉರ್ಮರ್ ಕಸ್ಲಿಂದವರು. ನಮ್ಮ ಜೀವನನ ಬೆಂಗಳೂರಲ್ಲಿ ಮಾಡ್ತಾಯಿದ್ದೀವಿ, ಬಾರ್ ಡಿಪಾರ್ಟ್ಮೆಂಟಲ್ಲಿ ಕಮ್ಮನಹಳ್ಳಿ ಸರ್. ಇವತ್ತು ಕೆಲಸ ಮುಗಿಸ್ಕೊಂಡು ಬಾರ್ ಕ್ಲೋಸ್ ಮಾಡಿಕೊಂಡು ಈಗ ತಾನೇ ರೂಮಿಗೆ ಬಂದಿದ್ದೀವಿ. ಒಂದು ವಿಡಿಯೋ ನೋಡಿದ್ವಿ ಸರ್, ಡಾಲಿ ಧನಂಜಯ ಅವ್ರ ಮದುವೆ. ನಮ್ಮ ಕರ್ನಾಟಕದ ಹೆಮ್ಮೆಯ ಕರ್ನಾಟಕದ ಒಂದು ಸ್ಯಾಂಡಲ್ವುಡ್ ಪ್ರತಿಭೆ ಅವ್ರ ಮದುವೆಗೆ ಬಿಗ್ ಬಾಸ್ ವಿನ್ನರ್ ಪ್ರಥಮ್ ಅವರು ಹೋಗಿದ್ದಾರೆ. ಅವರು ಒಂದು ಹೇಳಿಕೆ ಕೊಡ್ತಾರೆ, ಮದುವೆ ಬಗ್ಗೆ, ಡಾಲಿ ಧನಂಜಯ ಅವ್ರ ಮದುವೆ ಬಗ್ಗೆ ಮಾತಾಡ್ತಾರೆ. ಅದ್ರ ಮಧ್ಯೆ ನಾವು ಡಿ ಬಾಸ್ ಅಭಿಮಾನಿಗಳು, ಡಿ ಬಾಸ್ ಅಂದರೆ ಇಡೀ ಕರ್ನಾಟಕಕ್ಕೆ, ಇಡೀ ಇಂಟರ್ನ್ಯಾಷನಲಿ ಗೊತ್ತು ಡಿ ಬಾಸ್ ಅಂದರೆ ಯಾರು ಅಂತ. ಚಾಲೆಂಜ್ ಇರ್ತಾರೆ ದರ್ಶನ್ ಅವರು. ಅವ್ರ ಬಗ್ಗೆ ಒಂದು ಹೇಳಿಕೆ ಕೊಡ್ತಾರೆ. ಮೀಡಿಯಾ ಮುಂದೆ ಮಾತಾಡಬೇಕಾದ್ರೆ ಪ್ರಥಮ ಅವ್ರಿಗೆ ಎದುರುಗಡೆ ಇರುವಂಥ ಅಭಿಮಾನಿಗಳು ಜೈ ಡಿ ಬಾಸ್, ಹ್ಯಾಪಿ ಬರ್ತ್ಡೇ ಬಾಸ್ ಅಂತ ಹೇಳ್ತಾರೆ. ಯಾಕೆಂದರೆ ಇವತ್ತು 16/2/2025 ಇದು ದರ್ಶನ್ ಅವರ ಬರ್ತಡೇ. ಇವತ್ತಿನ ದಿನ ಅವ್ರಿಗೆ ಅಭಿಮಾನಿಗಳು ಹೇಳ್ತಾರೆ ಡಿ ಬಾಸ್, ಹ್ಯಾಪಿ ಬರ್ತ್ಡೇ ಬಾಸ್ ಅಂತ ಹೇಳ್ತಾರೆ. ಇದರಿಂದ ಪ್ರಥಮ್ ಅವ್ರಿಗೆ ಏನು ನೋವಾಯಿತು ನಮಗೆ ಗೊತ್ತಾಗಲಿಲ್ಲ. ಏನು ನೋವಾಯಿತು ಅಂತಲೇ ಗೊತ್ತಾಗಲಿಲ್ಲ. ಬರ್ತ್ಡೇ ಇರೋದು ದರ್ಶನ್ ಅವರು, ಅಭಿಮಾನಿಗಳು ವಿಶ್ ಮಾಡಿದ್ದಾರೆ ಡಿ ಬಾಸ್, ಹ್ಯಾಪಿ ಬರ್ತ್ಡೇ ಬಾಸ್ ಅಂತ. ಇವ್ರಿಗೇನು ನೋವಾಯಿತು ಅಂತ ನಮ್ಗೆ ಗೊತ್ತಾಗಲಿಲ್ಲ. ಅವರೊಂದು ಹೇಳಿಕೆ ಕೊಡ್ತಾರೆ ಮೀಡಿಯಾ ಮುಂದ್ಗಡೆ. ಅವ್ರ ಅಭಿಮಾನಿಗಳು ಕುಡುಕರು, ಅವ್ರ ಅಪ್ಪ ಅಮ್ಮ ಮರ್ಯಾದೆ ಕೊಡಬೇಕು, ಬಾಸ್ ಅಂತ ಯಾರನ್ನೂ ಕರಿಬಾರ್ದು, ಬಾಸ್ ಯಾವತ್ತಿದ್ರು ಅವ್ರ ಅಪ್ಪ ಅಮ್ಮದಿರಿ ಅಂತ. ಎಲ್ರಿಗೂ ಗೊತ್ತು ಸರ್, ಹುಟ್ಟಿದ ಅಪ್ಪ ಅಮ್ಮನೇ ಎಲ್ರಿಗೂ ಬಾಸೆ. ಜೀವನದಲ್ಲಿ ಒಂದು ಹಂತ ಇರುತ್ತೆ, ಮದುವೆಗಿಂತ ಮುಂಚೆ, ಮದುವೆ ಆದಮೇಲೆ ಒಬ್ಬರನ್ನ ನೋಡಿ ಇನ್ಸ್ಪಿರೇಷನ್ ಪಡ್ಕೊಂಡಿರ್ತಾರೆ. ನಾವು ಬದುಕಿದ್ರೆ ಹಿಂಗೆ ಬದುಕಿರ್ಬೇಕು, ಹಿಂಗೆ ಇರಬೇಕು, ಹಿಂಗೆ ಜೀವನ ಮಾಡಬೇಕು ಅಂತ. ಆ ಇನ್ಸ್ಪಿರೇಷನ್ ಮೇಲೆ ಬದುಕ್ತಾ ಇರ್ತಾರೆ, ಜೀವನ ಮಾಡ್ತಾ ಇರ್ತಾರೆ. ಅದೇ ಥರ ದರ್ಶನ್ ಅವರು ಒಬ್ರಿಗೆ ಇಷ್ಟ ಆಯ್ತಾರೆ, ಒಬ್ರಿಗೆ ಇಷ್ಟ ಆಗಲ್ಲ. ಮತ್ತೊಬ್ಬರಿಗೆ ಬೇರೆ ಆಕ್ಟರ್ಗಳು ಇಷ್ಟ ಆಗಿರ್ತಾರೆ. ಅದೇನು ತಪ್ಪೇನಿಲ್ಲ, ಅವ್ರವ್ರ ಜೀವನ ಅವ್ರವ್ರು ಮಾಡ್ತಾರೆ. ಇವ್ರಿಗೇನು ನೋವಾಯಿತು ಅದರಿಂದ? ಅದ್ರ ಬಗ್ಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಇವರು. ಯಾರು? ಪ್ರಥಮ್ ಅವರು. ಕುಡುಕರು, ಅವ್ರ ಅಭಿಮಾನಿಗಳು ಹಾಗೆ ಹೀಗೆ ಅಂತ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೂ ಅಭಿಮಾನಿಗಳು ಸಹಿಸಕ್ಕಾಗಲ್ಲ. ಇದು ಮೊದಲೇನಲ್ಲ, ಪ್ರಥಮ್ ಅವ್ರು ಮಾತಾಡೋದವ್ರಿಗೂ ಇದೇ ಮೊದಲೇನಲ್ಲ. ದರ್ಶನ್ ಅವರು ಅವ್ರ ವೈಯಕ್ತಿಕ ಸರ್, ಅವ್ರು ಏನು ಬೇಕಾದ್ರೂ ಮಾಡ್ಬೋದು ಅವ್ರ ಜೀವನದಲ್ಲಿ. ಅವ್ರದ್ದೇ ಆದಂಥ ಪರ್ಸನಾಲಿಟಿ ಇರುತ್ತೆ, ಅವ್ರ ಜೀವನ ಅವ್ರು ಮಾಡ್ತಾರೆ. ಅದಕ್ಕೂ ಪ್ರಥಮ್ ಅವ್ರಿಗೂ ಸಂಬಂಧನೇ ಇಲ್ಲ. ಇವರೇನು ಅವ್ರ ಅಣ್ಣ ತಮ್ಮದಿರ? ಬೇರೇನು ಏನೂ ಇಲ್ಲ. ಅದಕ್ಕೂ ಮೀರಿ ಪ್ರಥಮ್ ಅವ್ರು ಮಾತಾಡ್ತಾ ಇದ್ದಾರೆ. ಇದು ದರ್ಶನ್ ಅವ್ರ ಅಭಿಮಾನಿಗಳನ್ನ ಕೆರಳಿಸ್ತೈತೆ, ಅದಕ್ಕೂ ಮೀರಿ ನಮ್ಮನ್ನು ಕೆರಳಿಸ್ತೈತೆ. ಇದಕ್ಕೂ ಅವ್ರಿಗೂ ಸಂಬಂಧ ಇಲ್ಲ. ಈ ರೀತಿ ಲೂಸ್ ಟಾಕ್ಗಳು, ಹೇಳಿಕೆಗಳನ್ನ ಕೊಟ್ರೆ ಪ್ರಥಮ್ ಅವ್ರಿಗೆ ನಾವೇನು ಅಂತ ತೋರಿಸುವಂತ ತಾಕತ್ತು ನಮ್ಮಲ್ಲೂ ಇದೆ. ಇದನ್ನ ನಾವು ಬಿಡಲ್ಲ. ಓಪನ್ ಟಾಕ್ ಅವ್ರಿಗೆ. ನಾವು ಯಾವುದೇ ಕಾರಣಕ್ಕೂ ದರ್ಶನ್ ಅಭಿಮಾನಿಗಳು ಕೈ ಕಟ್ಟಿ ಕೂರಕ್ಕಾಗಲ್ಲ. ನಾವು ಅವ್ರ ಬಗ್ಗೆ ಮಾತಾಡಲ್ಲ, ಪ್ರಥಮ್ ಅವ್ರ ಬಗ್ಗೆ. ಹಂಗಿದ್ಮೇಲೆ ನಮ್ಮ ಬಗ್ಗೆ ಅವ್ರು ಏನಕ್ಕೆ ಮಾತಾಡಬೇಕು? ನಮಗೂ ಅವ್ರಿಗೂ ಸಂಬಂಧನಿಲ್ಲ ಸರ್. ನಮ್ಮ ಬಗ್ಗೆ ಏನಕ್ಕೆ ಮಾತಾಡ್ತೀರಾ ನೀವು? ನಿಮ್ಮ ತಾಕತ್ತಿದೆ ಎದುರುಗಡೆ ಬಂದು ಮಾತಾಡ್ರಿ, ನಮ್ಮ ಬಾಸ್ ಮುಂದ್ಗಡೆ ಮಾತಾಡಿ. ನಿಮ್ಮ ತಾಕತ್ತಿದ್ರೆ ಅವಾಗ ನಾವು ಒಪ್ಕೋತೀವಿ. ಅದನ್ಬಿಟ್ಟು ನಾವು ಒಳಗಡೆ ಇದ್ದಾಗ ಒಂಥರ, ಹೊರಗಡೆ ಬಂದಾಗ ಒಂಥರ, ಈಗ ಒಂಥರ ಹೇಳಿಕೆಗಳನ್ನ ಕೊಡೋದು ಪ್ರಥಮ್ ಅವರೇ ದಯವಿಟ್ಟು ತಪ್ಪು. ಇದೆಲ್ಲ ನಾವು ಸಹಿಸಲ್ಲ. ನೀವು ಸಹಿಸ್ತಾರೆ ಅಂತ ತಿಳ್ಕೊಂಡಿದ್ರೆ ಇದು ನಿಮ್ಮ ತಪ್ಪು. ನಾವು ಕೂಡ ತೀವ್ರ ಹೋರಾಟ ಮಾಡ್ತೀವಿ. ಇದಕ್ಕೆ ನೀವು ಬೆಲೆ ತರಬೇಕಾಗುತ್ತೆ. ಪ್ರಥಮ್ ಅವರೇ ಇದನ್ನ ತಿಳ್ಕೊಳ್ಳಿ. ನಾವು ಮರ್ಯಾದೆ ಕೊಡ್ತೀವಿ, ಮರ್ಯಾದೆ ಉಳಿಸ್ಕೊಳ್ಳಿ. ನೀವು ಮರ್ಯಾದೆ ಉಳಿಸ್ಕೊಂಡಿಲ್ಲ ಅಂತಂದ್ರೆ ನಾವೇನು ಅಂತ ನಾವು ತೋರಿಸ್ತೀವಿ. ನೀವು ಕುಡ್ದೇ ಇಲ್ವಾ ಜೀವನದಲ್ಲಿ? ಎಲ್ಲರೂ ಕುಡುಕ್ರೆ ಸರ್. ಎಲ್ಲೋ ಅವ್ರವ್ರ ಜೀವನಕ್ಕೆ ಅವ್ರವ್ರ ತಕ್ಕನಾಗಿ ಅವ್ರ ಜೀವನ ಮಾಡ್ತಾ ಇರ್ತಾರೆ. ಬರೀ ದರ್ಶನ್ ಅಭಿಮಾನಿಗಳು ಮಾತ್ರ ಕುಡುಕ್ರು, ಚಪ್ಪರುಗಳು ಅಂತ ನೀವು ತಿಳ್ಕೊಂಡ್ರೆ ನಿಮ್ಮಂತ ಚಪ್ಪರ್ ಇನ್ಯಾವನ್ನೂ ಇಲ್ಲ. ನೀವೇನು ನಮ್ಮ ಹತ್ರ ಏನು ಮಾಡ್ಕೊಳಕ್ಕಾಗಲ್ಲ. ಓಪನ್ ಟಾಕ್ ನಿಮ್ಮ ಹತ್ರ. ಎದುರುಗಡೆ ಬನ್ನಿ, ಮಾತಾಡಿ. ಎಲ್ಲೋ ಕೂತ್ಕೊಂಡು ಯಾವ್ದೋ ಮದುವೆ ಹೋಗಿ ಎಲ್ಲ ಸಮಾರಂಭ ಹಾಳು ಮಾಡಕ್ ನಮ್ಗೆ ಇಷ್ಟ ಇಲ್ಲ.
ನಾವು ತಿರುಗಿ ಬೀಳ್ಬೇಕಾಗಿದ್ದು ಒಂದಿದ್ರೆ ಡಾಲಿ ಮದ್ವೆಲೇ ತಿರುಗಿ ಬೀಳ್ಬೋದಿತ್ತು. ಅದನ್ನು ಬೇರೆ ತರ ನ್ಯೂಸ್ ಕ್ರಿಯೇಟ್ ಮಾಡ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಮದ್ವೆಲಿ ಯಾವುದೇ ಕಾರಣಕ್ಕೂ ಏನೂ ಮಾತಾಡಿಲ್ಲ ಸರ್. ನಿಮ್ ತಾಕತ್ತಿದ್ರೆ ಹೊರಗಡೆ ಬಂದು ಮಾತಾಡಿ, ಅವಾಗ ನೀವೇನು ಅಂತ ಗೊತ್ತಾಗುತ್ತೆ ಪ್ರಪಂಚಕ್ಕೆ. ಅದ್ ಬಿಟ್ಬಿಟ್ಟು ನೀವು ಯಾವ್ದೋ ಫಂಕ್ಷನ್ ಹೋಗಿ ಮಾತಾಡೋದು, ಇನ್ನೋ ಸಮಾರಂಭದಲ್ಲಿ ಮಾತಾಡಿದಾಗ, ನಾವು ರೊಚ್ಚಿಗೆದ್ದೇನಾದ್ರೂ ಮಾತಾಡಿದಾಗ ಅದನ್ನು ಮೀಡಿಯಾದವರು ಬೇರೆ ತರ ತೋರಿಸ್ತಾರೆ. ಇವರು ಒಂದು ಫಂಕ್ಷನ್ ಹಾಳು ಮಾಡೋಕೆ ಬಂದವ್ರೆ ಅಂತ ತೋರಿಸ್ತಾರೆ. ಆದ್ರಿಂದ ನಾವೇನು ಮಾತಾಡಿಲ್ಲ ಸರ್. ನಿಮ್ ಯೋಗ್ಯತೆ ನಿಮ್ದೇನು ಅಂತ ಜನಗಳಿಗೆ ಎಲ್ಲಾ ಗೊತ್ತು. ಅವ್ರು ನೋಡ್ತಾ ಇರ್ತಾರೆ ಎಲ್ಲ ನೀವು ಮಾತಾಡೋದೇನು. ಇವತ್ತು ಯಾರು ಜನಗಳು ದಡ್ರಿಲ್ಲ ಸರ್, ಎಲ್ಲ ಅವ್ರವ್ರಿಗೆ ಗೊತ್ತು ಯಾರ ಯೋಗ್ಯತೆ ಹೆಂಗೈತಿ ಅಂತ. ನಿಮ್ ತಾಕತ್ತಿದ್ರೆ ಆ ಸಮಾರಂಭ ಬುಟ್ಟಿ ಹೊರಗಡೆ ಬಂದು ಮಾತಾಡಿ ಸರ್, ಸ್ಪೀಚ್ ಮಾಡಿ, ಪಬ್ಲಿಕ್ ಸಿಗಿ. ಅವ್ರ ಅಭಿಮಾನಿ ಅಂತಲ್ಲ, ಪಬ್ಲಿಕ್ ಎಲ್ಲಿ ಬೇಕಾದ್ರೆ ಸಿಗ್ ಮಾತಾಡಿ. ಅವಾಗ ಗೊತ್ತಾಗುತ್ತೆ ನಿಮ್ ಯೋಗ್ಯತೆ ಏನು, ಅವ್ರ ಯೋಗ್ಯತೆ ಏನು ಅಂತ. ಓಕೆನಾ ಸರ್? ಅವ್ರ ಇಂಡಸ್ಟ್ರಿಗೆ ಬಂದಾಗ ನೀವು ಹುಟ್ಟಿದ್ರೋ ಹುಟ್ಟಿರ್ಲಿಲ್ವಾ ಅದು ನಮಗೆ ಗೊತ್ತಿಲ್ಲ. ನಿಮ್ ಏಜ್ ಏನು ಅಂತಾನೆ ಗೊತ್ತಿಲ್ಲ. ಯಾಕೆ ಈ ತರ ಎಲ್ಲ ಪಬ್ಲಿಸಿಟಿ ಮಾಡ್ಕೊಂಡು ನಿಮಗ್ ನೀವು ಏನೋ ಬಿಲ್ಡಪ್ ತಗೊಂಡು ಮಾಡಬೇಕು ಅನ್ನೋದೆಲ್ಲ ಬಿಟ್ಬಿಡಿ. ಅವ್ರ ರೇಂಜೇ ಬೇರೆ, ನಿಮ್ ರೇಂಜೇ ಬೇರೆ. ಆ ರೇಂಜ್ಗೆ ನೀವು ಸತ್ರೂ ಹೋಗಕ್ಕಾಗಲ್ಲ. ಸುಮ್ನೆ ಯಾಕೆ ಬಕೆಟ್ ಹಿಡಿದು ಜೀವನ ಮಾಡೋದು ಬಿಡಿ ಸರ್. ಇರೋದನ್ನ ಡೈರೆಕ್ಟ್ ಆಗಿ ಮಾತಾಡಿ ಜೀವನ ಮಾಡಿ. ಬರೀ ಬಕೆಟ್ ಜೀವನ ಮಾಡಿದ್ರೆ ಜೀವನ ಪೂರ್ತಿ ನೀವು ಹಿಂಗೇ ಇರ್ತೀರಾ. ಬೆಳೆಯಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ಅವ್ರ ಕೈ ಕಾಲು ಹಿಡಿದು ಹಿಂಗ್ ಇಡ್ಬೇಕಷ್ಟೇ. ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡು ಕಾಲು ಹಿಡ್ಕೊಂಡು ಇರಬೇಕು. ಎದುರುಗಡೆ ನಾವು ಬಂದ್ರೆ ನಿಮ್ ನಿಂತ್ಕ ಯೋಗ್ಯತೆನೂ ಇರಲ್ಲ. ಇದನ್ನ ಹೇಳಕ್ ಇಷ್ಟಪಡ್ತೀನಿ ಪ್ರಥಮ ಅವರೇ. ಸಮಾರಂಭಗಳು ಬಿಟ್ಬಿಟ್ಟು ಎದುರುಗಡೆ ಬಂದು ಮಾತಾಡಿ, ನಿಮ್ಮ ಗಂಡಸ್ತನ ಏನು ಅಂತ ತೋರಿಸ್ರಿ. ಸರಿನಾ? ವಂದನೆಗಳು ಸರ್. ಪ್ರಥಮ್ ಸರ್, ಚೆನ್ನಾಗಿದೆ ಸರ್.